ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ದೊಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಏಕಾಂತ ರಾಮಯ್ಯನವರು ತಮ್ಮ ವಚನದಲ್ಲಿ ಬೀಜ ವಿಜ್ಞಾನದ ವಿಶ್ಲೇಷಣೆಯನ್ನು ಕಾಣಬಹುದು. ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ 4ರಲ್ಲಿ ವಚನ ಈ ರೀತಿಯಾಗಿದೆ: ಮನ ಲಿಂಗದಲ್ಲಿ ನಿಂದಿತ್ತೆಂಬಲ್ಲಿ ಆ ಮನ ಲಿಂಗಕ್ಕೆ ನೆಲೆಯೋ, ಲಿಂಗ ಮನದ ಸಂಗಿಯೋ ಎಂಬುವುದ ತಿಳಿದೇನೆಂಬುದು ಸಂಗವೋ ನಿಸಂಗವೋ, ಬೀಜದೊಳಗನ ತಿರುಳು ಭೇದಿಸಿ ಪುಟ್ಟುವಲ್ಲಿ ಅದು ತನ್ನಯ ಸುನಾದದಿಂದವೋ, ಅಪ್ಪುವಿನ ಬಿಂದುವಿನ ಭೇದದಿಂದವೋ, ಈ ಉಭಯ ನೆಲೆ ಘಟಿಸಿದಲ್ಲಿ ಯೋಗಕೂಟ, ಆತ್ಮಲಿಂಗದ ಭೇದ ಮುಕ್ತಿ ಭೇದ ನಿಂದಲ್ಲಿ ಎನ್ನಯ್ಯ ಚೆನ್ನರಾಮನ ಕೂಟದ ಬೆಳಗು. ಇಲ್ಲಿ ನಿಜೈಕ್ಯವನ್ನು ಸ್ಪಷ್ಟವಾಗಿ ತಿಳಿಸಲು ವಚನಕಾರ ಏಕಾಂತರಾಮಯ್ಯನವರು ಸುಂದರ ದೃಷ್ಟಾಂತವನ್ನು ಕೊಡುತ್ತಾರೆ. ಕೃಷಿಯಲ್ಲಿ ಬೀಜವು ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಪೂರ್ವಜರು ಬೇಸಾಯ ಪ್ರಾರಂಭಿಸಿದ ದಿನದಿಂದಲೇ ಆಹಾರ ಬೆಳೆಗಳಿಂದ ಬೀಜಗಳನ್ನು ಸಂಗ್ರಹಿಸಿ ಸಸ್ಯಜನ್ಯ ಮತ್ತು ಜಡ ಪದಾರ್ಥಗಳಿಂದ ಬೀಜೋಪಚಾರ ಸಂಗ್ರಹಣೆ ಮಾಡುತ್ತಿದ್ದರು. ಉತ್ತಮ ಗುಣಮಟ್ಟದ ಬೀಜಗಳ ಬಿತ್ತನೆಯಿಂದ ಅಧಿಕ ಇಳುವರಿಯ ಪಡೆಯಲು ಸಾಧ್ಯ. ಉಳಿಸಿದ ಒಂದು ಕಾಳು ಉತ್ಪಾದಿಸಿದ ಕಾಳಿಗೆ ಸಮ ಎಂಬ ಉಕ್ತಿಯ ಬೀಜ ಸಂಗ್ರಹಣೆಯಲ್ಲಿ ಹೆಚ್ಚು ಸಮಂಜಸವಾಗಿದ್ದು ಮೊಳಕೆ ಒಡೆಯುವ ಸಾಮರ್ಥ್ಯ ಹೊಂದಿದೆ. ಬೀಜದ ಮೂಲ ಉದ್ದೇಶವು ವಂಶಾಭಿವೃದ್ಧಿ, ದೀರ್ಘಾವಧಿಯವರೆಗೆ ಬದುಕುಳಿಯುವಂತಾಗಿದೆ. ಬೀಜವು ಹುಟ್ಟು ಸಾವಿನ ಪ್ರತೀಕವಾಗಿದ್ದು ಜೀವನದ ಆರಂಭ ಮತ್ತು ಅಂತ್ಯ ಸೂಚಿಸುತ್ತದೆ. ಬೀಜ ಸಂತಾನ ಅಧಿಕತತ್ವತೆ ಮತ್ತು ಪುನರುಜ್ಜೀವನಶೀಲತೆಯ ಪ್ರತೀಕವಾಗಿದೆ. ಬೀಜವು ಸಂತಾನ ಪ್ರಸರಣ, ಹೆಚ್ಚಿಸುವಿಕೆ, ಮುಂದುವರುವಿಕೆ ಮತ್ತು ಜೀವಂತಿಕೆಯ ಸಂಕೇತವಾಗಿದೆ. ಬೀಜವು ಆಹಾರ ಉತ್ಪಾದನೆಯ ಏಕೈಕ ಮಾರ್ಗವಾಗಿದೆ. ಬೀಜಗಳು ಎರಡು ಸಂತತಿಗಳ ನಡುವೆ ಆನುವಂಶಿಕ ಸಂಬಂಧ ಹೊಂದಿದೆ. ಇತರೆ ಜೀವಿಗಳಂತೆ ಬೀಜಗಳು ಸಜೀವವಾಗಿದ್ದು ಉಸಿರಾಡುತ್ತವೆ. ಸಾಮಾನ್ಯವಾಗಿ ಬೀಜಗಳು ವಾತಾವರಣದ ವಿವಿಧ ಅನಿಲಗಳ ಘಟಕಾಂಶಗಳ ಪ್ರಮಾಣಕ್ಕನುಗುಣವಾಗಿ ಜೀವಂತವಿರಲು ಹೊಂದಿಕೊಂಡಿವೆ. ಹವೆಯು ಮುಖ್ಯವಾಗಿ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಮತ್ತು ಅನಿಲಗಳಿಂದ ಕೂಡಿದ್ದು ಈ ಘಟಕಾಂಶಗಳ ಅನುಪಾತದನುಗುಣವಾಗಿ ಬೀಜಗಳು ಹೊಂದಿಕೊಳ್ಳುವ ಜೀವಂತಿಕೆಯ ಮಾರ್ಗ ಹೊಂದಿವೆ. ಬೀಜಗಳ ಜೈವಿಕ ಶಕ್ತಿಯು ಮುಖ್ಯವಾಗಿ ಉಸಿರಾಟದ ಪ್ರಮಾಣದ ಮೇಲೆ ಅವಲಂಬಿತವಾಗಿರುವುದು. ಬೀಜದೊಳಗಿನ ತಿರುಳು ಭೇದಿಸಿ ಅಂಕುರಿಸಿ ಹುಟ್ಟುವಲ್ಲಿ ಅದು ಬೀಜದೊಳಗಿನ ಸುನಾದ ತತ್ವದಿಂದವೋ ಅಥವಾ ನೀರಿನಿಂದಾದ ಸಂಪರ್ಕದ ಸಾಂಗತ್ಯದಿಂದಲೋ ಎಂದು ಪ್ರಶ್ನೆ ಕೇಳುವ ಜೊತೆಗೆ ಉತ್ತರವನ್ನು ವಚನಕಾರರೇ ಹೇಳುತ್ತಾರೆ. ಅದು ಏನೆಂದರೆ, ಯಾವುದೇ ಒಂದರಿಂದ ಇದು ಸಾಧ್ಯವಾಗುವುದಿಲ್ಲ. ಬೀಜದ ತಿರುಳು ಭೇದಿಸಿ ಸುನಾದವು ಮತ್ತು ನೀರು ಎರಡೂ ಸೇರಿ ಘಟಿಸಿದಲ್ಲಿ ಮಾತ್ರವೇ ಅದು ಯೋಗಕೂಟವಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳುವರು. ಅಪ್ಪ ಬಸವಣ್ಣವರ ದಿವ್ಯ ಕರುಣು ಕಟಾಕ್ಷದಿಂದ ರೂಪುಗೊಂಡು ಭಕ್ತರ ಕರಸ್ಥಲಕ್ಕೆ ಬಂದಂಥ ಇಷ್ಟಲಿಂಗವು ಅಗಮ್ಯ, ಅಗೋಚರ, ಅಪ್ರತಿಮವಾದ ಮಹಾಲಿಂಗದ ಕುರುವಾಗಿದೆ. ಇದನ್ನು ತನು ಮನ ಭಾವಗಳ ತ್ರಿಕರಣ ಶುದ್ಧೀಕರಣದಿಂದ ಮತ್ತು ತದೇಕ ದೃಷ್ಟಿಯ ಶಿವಯೋಗ ಸಾಧನೆಯನ್ನು ಶಟಸ್ಥಳದ ಅನುಷ್ಠಾನ ಮಾಡುವ ಮೂಲಕ ಸಾಧಿಸಿ ಭಕ್ತನು ಶರಣನಾಗಿ ನಿಜೈಕ್ಯ ನೆಲೆಯನ್ನು ಇದೇ ಜನ್ಮದಲ್ಲಿ ಮುಟ್ಟಿ ಬರುವನು. ಏಕಾಂತರಾಮಯ್ಯ ಈ ಒಂದು ವಚನದ ಮೂಲಕ ಇಷ್ಟಲಿಂಗದ ನೋಟಕೂಟದ ಸಂಗತಿಯ ವಿಚಾರವನ್ನು ಇಂಬುಗೊಂಡಿಸಿದ್ದಾರೆ. ಇಲ್ಲಿ ವಚನಕಾರರು ಮನ, ಲಿಂಗ, ಸಂಘದ ಅವಿನಾಭಾವ ಸಾಂಗತ್ಯ, ತ್ರಿಕೂಟಗಳ ದಿವ್ಯ ಸಮಾಗಮ, ಸಂಬಂಧದ ಅಖಂಡತೆಯ ಅನನ್ಯವಾದ ಅನುಭೂತಿಯ ಅವ್ಯಕ್ತ ಭಾವದ ಮಹತ್ವವನ್ನು ವಚನದ ಸಾಲುಗಳು ಹೊಂದಿರುವ
ಹೆಗ್ಗಳಿಕೆಯನ್ನು ವಚನಕಾರರು ಇಲ್ಲಿ ಎತ್ತಿ ತೋರಿಸ್ತಾರೆ. ಹೀಗೆ ಮನವೆಂಬ ವಾಹನವೇರಿದ ಆತ್ಮ ಭೇದ ಮತ್ತು ಅಂಗದ ಮೇಲೆ ಧರಿಸಿದ ಇಷ್ಟಲಿಂಗದ ಭೇದ ಇರುತ್ತದೆ. ಆದರೆ ಮಹಾಲಿಂಗದಲ್ಲಿ ಅವು ಒಂದಾಗಿ ನಿಂತಲ್ಲಿ ಅದು ತಮ್ಮ ಇಷ್ಟಲಿಂಗವಾದ ಚನ್ನರಾಮನ ಕೂಟದ ಬೆಳಗು ಎನ್ನುವಲ್ಲಿ ಶಿವಯೋಗದ ನೋಟಕೂಟದ ಮಾಟದಲ್ಲಿನ ಆ ಸೂಕ್ಷ್ಮವನ್ನು ಇಲ್ಲಿ ಏಕಾಂತರಾಮಯ್ಯನವರು ಪ್ರಸ್ತುತ ಈ ಒಂದು ವಚನದಲ್ಲಿ ಎರಕ ಹೊಯ್ದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದದೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು.